ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಇವತ್ತು 5,000ದಿಂದ 40,000 ಕೋಟಿ ಮಾಡಿರೋ ಅಂಥ ದ ಗ್ರೇಟ್ ರಾಕೇಶ್ ಜುಂಜುನ್ವಾಲಾ ಅವರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ಅವರ ಬಾಲ್ಯದ ಜೀವನ ಹೇಗಿತ್ತು ಅಂತ. ರಾಕೇಶ್ ಜುಂಜುನ್ವಾಲಾ ಅವರು ಎಲ್ಲರ ಥರ ಒಬ್ಬ ಸಾಧಾರಣ ಕುಟುಂಬದಲ್ಲೇ ಜನಿಸ್ತಾರೆ. 1960 ಜುಲೈ 5 ಅಲ್ಲಿ ಜನಿಸ್ತಾರೆ. ಅವರು ಫಾದರು ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ತಾರೆ. ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಐಡಿಯಾ ಇರೋದ್ರಿಂದ ರಾಕೇಶ್ ಜುಂಜುನ್ವಾಲಾ ಅವ್ರಿಗೂ ಸ್ಟಾಕ್ ಮಾರ್ಕೆಟ್ ಏನು ಎತ್ತ ಅಂತ ತಿಳ್ಕೊಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ರಾಕೇಶ್ ಜುಂಜುನ್ವಾಲಾ ಅವರು CA ಕಂಪ್ಲೀಟ್ ಮಾಡ್ತಾರೆ. ಒಬ್ಬರು ಚಾರ್ಟೆಡ್ ಅಕೌಂಟ್ ಆಗಿರ್ತಾರೆ. ಅವ್ರಿಗೆ ತುಂಬ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಆದ್ದರಿಂದ ಅವ್ರ ಅಪ್ಪಗೆ ಹೇಳ್ತಾರೆ, ನಾನು ಚಾರ್ಟೆಡ್ ಅಕೌಂಟ್ ಬಿಟ್ಬಿಟ್ಟು ಸ್ಟಾಕ್ ಮಾರ್ಕೆಟ್ನ ಕೆರಿಯರಾಗಿ ತೊಗೊತೀನಿ ಅಂತ. ಅವ್ರ ಅಪ್ಪ ಏನು ಡಿಸ್ಕರೇಜ್ ಮಾಡಲ್ಲ, ಬಟ್ ಒಂದು ಮಾತು ಹೇಳ್ತಾರೆ. ಏನಂದರೆ, ನೀನು ಸ್ಟಾಕ್ ಮಾರ್ಕೆಟ್ನ ಕರಿಯರಾಗಿ ತಗೋ, ಬಟ್ ಅದು ನಿನ್ನ ದುಡ್ಡಲ್ಲಿ ತಗೋ, ನಾನು ಯಾವುದೇ ರೀತಿ ನಿನ್ನ ಫೈನಾನ್ಷಿಯಲ್ ಸಪೋರ್ಟ್ ಮಾಡಲ್ಲ ಅಂತ. ಎಲ್ಲರ ಮಿಡಲ್ ಕ್ಲಾಸ್ ಥರನೇ ಅವ್ರಿಗೂ ಏನು ಫೈನಾನ್ಷಿಯಲ್ ಸಪೋರ್ಟ್ ಇರಲ್ಲ. ರಾಕೇಶ್ ಜುಂಜುನ್ವಾಲಾ ಅವರು CA ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹಣನ ಎತ್ತಿಡ್ತಾರೆ. ಎತ್ತಿಡೋ ಸಂದರ್ಭದಲ್ಲಿ ಅವ್ರ ಹತ್ರ ಎಲ್ಲ ದುಡಿದು ಬರೀ 5,000 ಮಾತ್ರ ಅವ್ರ ಹತ್ರ ಉಳ್ಕೊಳುತ್ತೆ. ಈ 5,000ದಲ್ಲೇ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರ್ ಆಗ್ತಾರೆ. ಎಂಟ್ರ್ ಆದಮೇಲೆ ಏನಾಯಿತು ಅಂತ ಡಿಸ್ಕಸ್ ಮಾಡೋಣ. ನಾನು ಹೇಳ್ದಂಗೆ ರಾಕೇಶ್ ಜುಂಜುನ್ವಾಲಾ ಅವ್ರ ಹತ್ರ ಬರೀ 5,000 ಇತ್ತು. 1985 ಅವರು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆದಾಗ ಸೆನ್ಸೆಕ್ಸ್ ಬರೀ 150 ಪಾಯಿಂಟ್ ಇತ್ತು. ಇವತ್ತು 81,000 ಇದೆ. ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಒಂದು ಡ್ರೀಮ್ ಇತ್ತು. ಅವರು ಬದುಕಿರೋಕ್ಕಿಂತ ಮುಂಚೆ ಸೆನ್ಸೆಕ್ಸ್ನ 1,00,000 ನೋಡಬೇಕು ಅಂತ. ಅದು ಆಗಿಲ್ಲ. 1,00,000ಕ್ಕೆ ಮುಟ್ಟೋಕ್ಕಿಂತ ಮುಂಚೆನೇ ಅವ್ರು ತೀರ್ಕೊಂಡ್ರು. ಏನಾಯಿತು ಈ 5,000ದಲ್ಲಿ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಅವ್ರು ಇನ್ವೆಸ್ಟ್ ಮಾಡಿದ್ದು 5,000ದಲ್ಲಿ ಟಾಟಾ ಟೀಯಲ್ಲಿ. 43 ರೂಪಾಯಿ ಕೊಟ್ಟು ಟಾಟಾ ಟೀಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬರೀ 3 ತಿಂಗಳಲ್ಲಿ ಅವರು ಆ ಟಾಟಾ ಟೀನ 143 ರೂಪಾಯಿಗೆ ಮಾಡ್ತಾರೆ. ಆಲ್ಮೋಸ್ಟ್ 3 ತಿಂಗಳಲ್ಲಿ ಮನಿ ಟ್ರಿಪಲ್ ಆಗುತ್ತೆ. ಇದೆಲ್ಲರಿಗೂ ಆಗುತ್ತಾ ಅಂದರೆ ಇದಾಗಲ್ಲ. ಬಿಕಾಸ್ ಆ ಟೈಮಲ್ಲಿ ದ ಗ್ರೇಟ್ ಹರ್ಷದ್ ಮೆಹ್ತಾ ಟೈಮ್ ನಡೀತಿತ್ತು. ಯಾವ ಸ್ಟಾಕ್ಸಲ್ಲಿ ದುಡ್ಡು ಹಾಕಿದ್ರು ಡಬಲ್ಲು ತ್ರಿಬಲ್ ಆಗ್ತಿತ್ತು. ಓಕೆನಾ. ಇದು ಅವ್ರಿಗೆ ದ ಗ್ರೇಟ್ ಟರ್ನಿಂಗ್ ಪಾಯಿಂಟ್ ಅವ್ರ ಜರ್ನಿಯಲ್ಲಿ ಆಗಿತ್ತು. ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಫಂಡಮೆಂಟಲ್ಸ್ ಅಂದರೆ ಏನು, ಟೆಕ್ನಿಕಲ್ಸ್ ಅಂದರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರೋಂಥ ಜಾಗದಲ್ಲೇ ಝೂಮ್ ಆ್ಯಪ್ ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಅದಾದಮೇಲೆ ರಾಕೇಶ್ ಜುಂಜುನ್ವಾಲಾ ಅವರು ಲಾಂಗ್ ಟರ್ಮ್ ವಿಷನ್ನ ಇಟ್ಕೊಂಡಿದ್ರು. ಏನು ಲಾಂಗ್ ಟರ್ಮ್ ವಿಷನ್ ಅಂದರೆ, ಒಳ್ಳೆ ಶೇರ್ಸ್ನ ತಗೊಂಡು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ. ಅಂದರೆ ವೆಲ್ತ್ ಅಂದರೆ ನೀವು ಅಂದ್ಕೊಂಡಿರೋ ಥರ 100 ರೂಪಾಯಲ್ಲಿ ಆಗಿಬಿಟ್ಟು 120 ರೂಪಾಯಲ್ಲಿ ಮಾಡೋದಲ್ಲ. ಯಾವ ಥರ ಗ್ರೇಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರು, ಯಾವ ಥರ ಸ್ಟಾಕ್ಸ್ನ ಪಿಕ್ ಮಾಡೋದು ಅಂದರೆ, ಯಾರು ಬಿಲೀವ್ ಮಾಡದಿರೋ ಅಂತ ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ನ ತುಂಬ ಬಿಲೀವ್ ಮಾಡಿದ್ದು ಅಂದರೆ ದ ಗ್ರೇಟ್ ರಾಕೇಶ್ ಜುಂಜುನ್ವಾಲಾ ಅವರು. ಅವ್ರು ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಅಂದರೆ ಟೈಟಾನಲ್ಲಿ. ಅಂದರೆ ಆ ಟೈಮಲ್ಲಿ ಟೈಟಾನಲ್ಲಿ 3 ರೂಪಾಯಿ ಇತ್ತು ಒಂದು ಸ್ಟಾಕು. 3 ರೂಪಾಯಿ ಕೊಟ್ಟು ಶೇರ್ ತೊಗೊಂಡಿದ್ರು. ಯಾವತ್ತೂ ಅವರು ಪ್ರಾಫಿಟ್ಸ್ಗೆ ಆಸೆ ಪಡೆದಿರ ಆ ಸ್ಟಾಕ್ಸ್ನ ಸೆಲ್ಲೇ ಮಾಡಿಲ್ಲ. ಅಂದರೆ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ಗೆ ಆಸೆನೇ ಪಟ್ಟಿಲ್ಲ. 3 ರೂಪಾಯಲ್ಲಿ ತೊಗೊಂಡಿರೋ ಟೈಟಾನ್ ಶೇರು ಇವತ್ತು 3,400 ರೂಪಾಯಲ್ಲಿ ಟ್ರೇಡ್ ಆಗ್ತಿದ್ರು. ಅವರು ಅದನ್ನು ಸೆಲ್ಲೇ ಮಾಡಿಲ್ಲ. ಇದೇ ಥರ ಅವರು ಲುಪಿನ್, NCC, ಸ್ಟಾರ್ ಹೆಲ್ತ್ ಮೇಲೆ ಕೂಡ ಇನ್ವೆಸ್ಟ್ ಮಾಡಿದ್ರು. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ದ ಗ್ರೇಟ್ ವಿಷನ್ ಏನಿತ್ತು ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಅಂದರೆ, ಯಾವತ್ತೂ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡ್ರೆ ದುಡ್ಡು ಹಾಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಒಳ್ಳೆ ಸ್ಟಾಕ್ಸ್ನ ಪಿಕ್ ಮಾಡಿ ಈ ಥರ ಲಾಂಗ್ ಟರ್ಮ್ ವಿಷನ್ನ ಕ್ರಿಯೇಟ್ ಮಾಡಿದ್ರು. ಇವತ್ತು ಅವ್ರ ಹತ್ರ 40,000 ಕೋಟಿ ಬೆಲೆ ಬಾಳುವಷ್ಟು ಸ್ಟಾಕ್ ಮಾರ್ಕೆಟಲ್ಲಿ ಪೋರ್ಟ್ಫೋಲಿಯೋ ಇದೆ. ಮೈಂಡ್ ಸೆಟ್ ಆ್ಯಂಡ್ ಫಿಲಾಸಫಿ ಆಫ್ ಎ ರಾಕೇಶ್ ಜುಂಜುನ್ವಾಲಾ. ರಾಕೇಶ್ ಜುಂಜುನ್ವಾಲಾ ಅವರು ಬಿಲೀವ್ ಇನ್ ಇಂಡಿಯಾ ಗ್ರೋತ್ ಅನ್ನೋ ಒಂದು ರೂಲ್ ಇಟ್ಕೊಂಡಿದ್ರು. ಅಂದರೆ ಇಂಡಿಯಾ ಯಾವತ್ತಿದ್ರೂ ಗ್ರೋತ್ ಹಾಗೆ ಆಗುತ್ತೆ ಅಂತ ನಂಬಿಕೆ ಇತ್ತು. ನಿಮಗೂ ನಂಬಿಕೆ ಇಟ್ಕೊಳ್ಳಿ, ಇಂಡಿಯಾ ಯಾವತ್ತೂ ಗ್ರೋ ಆಗೇ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಎಷ್ಟೇ ಬಿದ್ದರೂ ಮತ್ತೆ ಮೇಲೆ ಹೋಗೇ ಹೋಗುತ್ತೆ. ನೆಕ್ಸ್ಟ್, ಬಿ ಪೇಷನ್ಸ್.
ಅಂದರೆ ಅವ್ರಿಗೆ ಪೇಷನ್ಸ್ ತುಂಬ ಇತ್ತು. ಸ್ಟಾಕ್ ಮಾರ್ಕೆಟ್ 2008 ಬಿದ್ದಿತ್ತು. ಸೊ 1992 ಹರ್ಷದ್ ಮೆಹ್ತಾ, ದ ಗ್ರೇಟ್ ಹರ್ಷದ್ ಮೆಹ್ತಾ ಟೈಮಲ್ಲಿ ಬಿದ್ದಿತ್ತು. ಬಟ್ ಅವರು ಪ್ಯಾನಿಕ್ ಆಗಿಲ್ಲ, ಅವ್ರಿಗೆ ತುಂಬ ಪೇಷನ್ಸ್ ಇತ್ತು. ಮಾರ್ಕೆಟ್ ಮತ್ತೆ ಎದ್ದಳು. ದೆನ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಅಂದರೆ ಯಾವುದೋ ಒಂದು ಮಿಸ್ಟೇಕ್ ಮಾಡ್ತೀವಿ. ಲೈಕ್ ನೀವು ಯಾವುದೋ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಆ ಸ್ಟಾಕು ಒಳ್ಳೆ ರಿಟರ್ನ್ಸ್ ಕೊಟ್ಟಿಲ್ಲ ಅಂದರೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗು ಅಂತ ನೀವು ಬಿಟ್ಬಿಡ್ತೀರ. ಸೊ ರಾಕೇಶ್ ಜುಂಜುನ್ವಾಲಾ ಅವರು ಎಷ್ಟೋ ಸರಿ ಸ್ಟಾಕ್ಸ್ನ ಪಿಕ್ ಮಾಡುವಾಗ ಎಷ್ಟೋ ಸ್ಟಾಕ್ಸ್ ಅವ್ರಿಗೆ ನೆಗೆಟಿವ್ ಕೊಟ್ಟಿದೆ. ಆದರೂ ಅವರು ಮಾರ್ಕೆಟಲ್ಲಿ ತುಂಬ ಕಲ್ತ್ಕೊತಾ ಇದ್ರು. ಆ ಸ್ಟಾಕ್ಸ್ನ ಸ್ಕ್ವೇರ್ ಆಫ್ ಮಾಡಿ ಮತ್ತೆ ನ್ಯೂ ಸ್ಟಾಕ್ಸ್ನ ಹುಡುಕಿ, ಬ್ಯಾಲೆನ್ಸ್ ಶೀಟ್ಸ್ನ ಹುಡುಕಿ ಇನ್ವೆಸ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬಿ ಫಿಯರ್ಲೆಸ್. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕೇಳೋ ನ್ಯೂಸ್ಗಳು ಯಾವಾಗ ಮಾರ್ಕೆಟ್ ಬೀಳುತ್ತೋ 90% ಜನ ಏನು ಮಾಡ್ತಾರೆ ಅಂದರೆ ಭಯ ಪಡ್ತಾರೆ. ಭಯ ಪಡಬಾರ್ದು. ಅವಾಗೇ ನೀವು ಗ್ರೇಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಆಗಿ ಆಚೆ ಬರ್ತೀರ. ಹೆಂಗೆ ಅಂದರೆ ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಭಯ ಪಡ್ತೀರ, ಅವಾಗ ನಾವು ಅವಾಗ ಎಂಟ್ರ್ ಆಗಬೇಕು. ದ ಗ್ರೇಟ್ ವಾರೆನ್ ಬಫೆಟ್ ಏನು ಹೇಳ್ತಾರೆ ಅಂದರೆ, ವೆನ್ ಅದರ್ಸ್ ಆರ್ ಗ್ರೀಡಿ ಯು ಕೀಪ್ ಕ್ವೈಟ್, ವೆನ್ ಅದರ್ಸ್ ಆರ್ ಫಿಯರ್ ಯು ಎಂಟರ್ ಅಂತ. ಸೊ ಸೇಮ್ ರೂಲ್ನ ರಾಕೇಶ್ ಜುಂಜುನ್ವಾಲಾ ಅವರು ಆ ಲೈಫಲ್ಲಿ ಕೂಡ ಅಪ್ಲೈ ಮಾಡಿಕೊಂಡು ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದ್ದೋ ಆವಾಗ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಇದು ಅವರ ಮೈಂಡ್ಸೆಟ್ ಆ್ಯಂಡ್ ಫಿಲಾಸಫಿ. ಸೊ ಈ ಮೈಂಡ್ಸೆಟ್ ಆ್ಯಂಡ್ ಫಿಲಾಸಫಿಯಿಂದ ನಿಮಗೇನು ಅರ್ಥ ಆಯಿತು? ಸೊ ದ ಸ್ಟಾಕ್ ಮಾರ್ಕೆಟ್ ಯಾವಾಗಿದ್ದರೂ ಮೇಲೆ ಹೋಗುತ್ತೆ. ಹೆಂಗೆ ಅಂದರೆ 2008 ಆಗಿರ್ಬೋದು, ಸೊ ದ ಗ್ರೇಟ್ ಕೋವಿಡ್ ಕ್ರ್ಯಾಶ್ ಆಗಿರ್ಬೋದು. ಸೊ ಏನೇ ಬಿದ್ದರೂ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತೆ ಅದು ಅಪ್ ಟ್ರೆಂಡ್ ಆಗೇ ಆಗುತ್ತೆ, ಮತ್ತೆ ಅಪ್ಪು ಮೇಲೆ ಹೋಗುತ್ತೆ ಅಂತ ಗ್ರೇಟ್ ರಾಕೇಶ್ ಜುಂಜುನ್ವಾಲಾ ಅವ್ರಿಗೂ ಬಿಲೀವ್ ಇತ್ತು. ಸೊ ನನಗೂ ಬಿಲೀವ್ ಇದೆ, ಎಷ್ಟೇ ಸ್ಟಾಕ್ ಮಾರ್ಕೆಟ್ ಬಿದ್ದರೂ ಮೇಲೆ ಹೋಗುತ್ತೆ ಅಂತ ನಂಬಿಕೆ ಇಟ್ಕೊಳ್ಳಿ. ಸೊ ಇನ್ವೆಸ್ಟ್ ಮಾಡಿ. ಸೊ ದ ಗ್ರೇಟ್ ರಾಕೇಶ್ ಜುಂಜುನ್ವಾಲಾ ಅವ್ರ ಫುಟ್ ಪ್ರಿಂಟ್ಸ್ನ ಫಾಲೋ ಆಗಿ. ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಒಂದು ಡ್ರೀಮ್ ಇತ್ತು, ಏರ್ಲೈನ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಡಿಸೆಂಬರ್ 21, 2021 ಆಕಾಶ ಏರ್ಲೈನ್ಸ್ ಅಂತ ಏರ್ಲೈನ್ಸ್ ಕೂಡ ಲಾಂಚ್ ಮಾಡ್ತಾರೆ. ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊತಾರೆ. ಸೊ ಇದರಿಂದ ಅರ್ಥ ಆಗಬೇಕಾಗಿರೋದು ಏನಂದರೆ, ನಿಮ್ಮ ಡ್ರೀಮ್ಸ್ಗೆ ಸ್ಟಾಕ್ ಮಾರ್ಕೆಟ್ ಕೂಡ ಹೆಲ್ಪ್ ಆಗುತ್ತೆ. ಅದೇ ಥರ ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಅವರ ಸ್ಟಾಕ್ ಮಾರ್ಕೆಟ್ ಕೂಡ ಆ ಏರ್ಲೈನ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡ್ತು. ಅವರು ಮೂವಿ ಪ್ರೊಡ್ಯೂಸರ್ ಕೂಡ ಹೌದು. ಆ್ಯಂಡ್ 20% ಅವ್ರ ಪ್ರಾಫಿಟ್ಸ್ನ ಎಷ್ಟು ಹಾಸ್ಪಿಟಲ್ಸ್ಗೆ ಡೊನೇಟ್ ಮಾಡಿದ್ದಾರೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ರಾಕೇಶ್ ಜುಂಜುನ್ವಾಲಾ ಅವರು ದ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಕೂಡ ಆಗಿದ್ರು. ಸೊ ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಇಷ್ಟೆಲ್ಲ ಹ್ಯುಮ್ಯಾನಿಟಿ, ಇಷ್ಟೆಲ್ಲ ಡ್ರೀಮ್ಸ್ ಇದ್ದು, ಆ ಡ್ರೀಮ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳಕ್ಕೆ ಸ್ಟಾಕ್ ಮಾರ್ಕೆಟ್ ತುಂಬ ಹೆಲ್ಪ್ ಆಯಿತು. ಸೊ ರಾಕೇಶ್ ಜುಂಜುನ್ವಾಲಾ ಅವರು 2022 ಆಗಸ್ಟ್ 14 ಇಹಲೋಕ ತ್ಯಜಿಸ್ತಾರೆ. ಸ್ಟಾಕ್ ಮಾರ್ಕೆಟ್ ವೆಲ್ತ್ ಎಲ್ಲ ಅವ್ರ ವೈಫ್ ರೇಖಾ ಜುಂಜುನ್ವಾಲಾ ಅವ್ರ ನಾಮಿನಿ ಆಗಿರೋದ್ರಿಂದ ಅವ್ರಿಗೆ ಹೋಗುತ್ತೆ. ಸೊ ನಿಮಗೇನು ಅರ್ಥ ಆಯಿತು ರಾಕೇಶ್ ಜುಂಜುನ್ವಾಲಾ ಅವರಿಂದ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾರ್ದು ಬಯೋಪಿಕ್ ಬೇಕು ಅಂದರೆ ನಮ್ಮ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನಾನು ಬಯೋಪಿಕ್ ಬಗ್ಗೆ ಅಧ್ಯಯನ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.